ಶುಭ ಸಂಕಲ್ಪಗಳನ್ನು ಮಾಡಿದ್ದರೂ ಕೂಡ ಮಾಡಿದಂತಹ ಶುಭ ಸಂಕಲ್ಪ ಇದು ಪರಿಪೂರ್ಣವಾಗಬೇಕು ಅನ್ನುವುದಕ್ಕೋಸ್ಕರ, ಜೊತೆಗೆ ಯಾವುದೇ ಸತ್ಕರ್ಮಗಳನ್ನು ಮಾಡುವಾಗಲೂ ಭಕ್ತಿಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡುತ್ತೇವೆ ಅನ್ನುವ ಒಂದು ವಿಶೇಷವಾದ ಶುಭ ಸಂಕಲ್ಪವನ್ನು ಕೂಡ ಪ್ರತಿಯೊಬ್ಬರೂ ನಾವೆಲ್ಲರೂ ಮಾಡಬೇಕಾದದ್ದು. ಏಕಾದಶಿಯ ವ್ರತ, ಚಾತುರ್ಮಾಸ್ಯದ ವ್ರತಗಳು, ಶಾಖವ್ರತ, ದಧಿವ್ರತ, ಪಯೋವ್ರತ, ದ್ವಿದಳ ವ್ರತಗಳಂತೂ ಪ್ರಸಿದ್ಧವಾದದ್ದು, ಮಾಡಬೇಕಾದದ್ದು. ಅದರ ಜೊತೆಗೆ ಇನ್ನನೇಕ ವ್ರತಗಳನ್ನು ವಿಶೇಷ ಸಂಕಲ್ಪ ಮಾಡಿ ಕೆಲವರೆಲ್ಲ ಐಚ್ಛಿಕವಾಗಿ ಶಾಸ್ತ್ರೋಕ್ತವಾದದ್ದನ್ನು ಮಾಡುತ್ತಾ ಇರ್ತಾರೆ. ಆ ತರಹದ ಲಕ್ಷ ನಮಸ್ಕಾರ, ಲಕ್ಷ ದೀಪ ಇತ್ಯಾದಿ ನಾನಾ ವಿಧವಾದ ಸಂಕಲ್ಪಗಳಾಗಿರಬಹುದು. ಇದಲ್ಲದೆ ಚಾತುರ್ಮಾಸ್ಯ ಕಾಲದಲ್ಲಿ ಮಾತ್ರ ಅಲ್ಲದೆ ಇನ್ನಿತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡುವ ಅಥವಾ ನಿತ್ಯದಲ್ಲಿಯೂ ಮಾಡುವ ಅನುಷ್ಠಾನಗಳು, ಕರ್ಮಗಳು, ಅವುಗಳ ಹಿನ್ನೆಲೆಯಲ್ಲಿ ಯಾವಾಗಾದರೂ ಶ್ರದ್ಧಾಭಕ್ತಿಗಳಿಲ್ಲದೆ ಮಾಡಿದರೆ ಆ ಮಾಡಿದ ಕರ್ಮಗಳೆಲ್ಲವೂ ವ್ಯರ್ಥವಾಗ್ತವೆ. ಅಶ್ರದ್ಧಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚತತ್ ಪ್ರೇತ್ಯನೋ ಇಹ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಶ್ರದ್ಧೆಯಿಂದ ಕರ್ಮವನ್ನು ಮಾಡಿದರೆ ಫಲ ಇದೆ, ಶ್ರದ್ಧೆ ಇಲ್ಲದೆ ಮಾಡಿದರೆ ಇಲ್ಲಿಯೂ ಫಲ ಇಲ್ಲ, ಸತ್ತ ಮೇಲೂ ಫಲ ಇಲ್ಲ ಅಂತ. ನಚತತ್ ಪ್ರೇತ್ಯನೋ ಇಹ. ಬೇಕಾದಷ್ಟು ದಾನ ಧರ್ಮಾದಿಗಳನ್ನು ಮಾಡುತ್ತಾನೆ, ಹಣ ಖರ್ಚಾಗ್ತದೆ, ಸಮಯವನ್ನು ಖರ್ಚು ಮಾಡುತ್ತಾನೆ, ದೈಹಿಕವಾಗಿಯೂ ಪರಿಶ್ರಮ ಪಡ್ತಾನೆ, ದೇಹಕ್ಕೆ ಆಯಾಸ, ಸಮಯ ಹೋಯಿತು, ದುಡ್ಡು ಹೋಯಿತು, ಇಲ್ಲೇನು ಲಾಭ ಆಗಿಲ್ಲ. ಸರಿ, ಇಷ್ಟೆಲ್ಲ ಮಾಡಿದ್ದಕ್ಕೆ ಮುಂದೆ ಮಹಾಲಾಭ ಇದೆ, ಜನ್ಮಾಂತರದಲ್ಲಿಯೋ ಸ್ವರ್ಗದಲ್ಲಿಯೋ ಬಹಳಷ್ಟು ದೊಡ್ಡ ಫಲವನ್ನು ಪಡೀತಾನೆ ಅಂದರೆ ಅದೂ ಇಲ್ಲ. ಯಾಕೆಂದರೆ ಶ್ರದ್ಧೆ ಇಲ್ಲದೆ ಮಾಡಿದ್ದಕ್ಕೆ ದೇವರೇನು ಫಲ ಕೊಡೋದಿಲ್ಲ. ಇಲ್ಲಿ ಖರ್ಚು ಮಾಡಿಕೊಂಡು ಹಾಳು ಮಾಡಿಕೊಂಡದ್ದಾಯಿತು, ಪರಲೋಕದಲ್ಲಿ ಜನ್ಮಾಂತರದಲ್ಲಿ ಫಲ ಸಿಗುವ ಆಶೆ ಇಲ್ಲ. ಯಾಕೆ ಅಂದರೆ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಹೀಗಾಗಿ ಎರಡೂ ಕಡೆಗೆ ಹಾನಿಯಾಗತ್ತೆ. ಆದ್ದರಿಂದ ಮಾಡಲೇಬೇಕು, ಆದರೆ ಶ್ರದ್ಧೆಯಿಂದ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ನು ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾನೆ. ಆ ಒಂದು ಶುಭ ಸಂಕಲ್ಪವನ್ನು ಎಲ್ಲರೂ ಮಾಡಬೇಕು. ಒಂದೊಂದು ವ್ರತದ ಸಂಕಲ್ಪವನ್ನು ಒಬ್ಬೊಬ್ಬರು ಮನಸ್ಸಿನಲ್ಲಿ ಬೇರೆ ಬೇರೆ ಮಾಡುವುದು ಬೇರೆ. ಏಕಾದಶಿ ಇದು ಚಾಯ್ಸ್ ಇಲ್ಲ, ಅದು ಎಲ್ಲರೂ ಮಾಡಲೇಬೇಕಾದದ್ದು, ಕಂಪಲ್ಸರಿ. ಏಕಾದಶಿ ಮಾಡಲೇಬೇಕಾದದ್ದು. ಆದರೆ ಇನ್ನು ಬೇರೆ ವ್ರತಗಳೆಲ್ಲ ಕೆಲವು ಲಕ್ಷ ನಮಸ್ಕಾರ, ಲಕ್ಷ ಪ್ರದಕ್ಷಿಣೆ, ರಂಗವಲ್ಲಿ ಇತ್ಯಾದಿಗಳು, ದಾನ ಧರ್ಮ ದೀಪ, ಇವುಗಳೆಲ್ಲ ಅವರವರು ತಮ್ಮ ತಮ್ಮ ಶಕ್ತಿ ಅನುಕೂಲತೆಗಳಿಗೆ ತಕ್ಕಂತೆ ಮಾಡ್ತಾ ಇರ್ತಾರೆ. ಆದರೆ ಈ ಭಕ್ತಿ, ಶ್ರದ್ಧೆ, ಅನುಸಂಧಾನ ಇದರ ಬಗ್ಗೆ ಮಾತ್ರ ಇದು ಒಂದು ತರಹದ ವ್ರತ, ಇದೊಂದು ಸಂಕಲ್ಪ, ಕೆಲವರು ಮಾಡಬಹುದು ಅಂತಲ್ಲ. ಇದನ್ನು ಎಲ್ಲರೂ ಮಾಡಬೇಕಾದ್ರೆ, ಎಲ್ಲರೂ ಮಾಡಬೇಕಾದ್ರೆ, ಬಾಲಕರೂ ಸರಿ, ವಿಶೇಷವಾಗಿ ಹಿರಿಯರು, ವಿವೇಕ ಇದ್ದವರು, ಆ ಅನುಸಂಧಾನ ಮಾಡುವಂತಹ ಪಕ್ವತೆಯನ್ನು ಪಡೆದುಕೊಂಡವರು, ಹಿರಿಯರು ತಾವು ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ, ಅನುಸಂಧಾನಪೂರ್ವಕವಾಗಿ ಮಾಡುವ ಎಲ್ಲ ಕರ್ಮಗಳನ್ನು ಮಾಡುತ್ತೇವೆ ಅನ್ನೋದೇ ಒಂದು ವ್ರತ. ಈ ವ್ರತವನ್ನು ವಿಶೇಷವಾಗಿ ಇದನ್ನು ಇಡೀ ಜೀವನದಲ್ಲಿ ನಾವು ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿ, ಅಷ್ಟು ದೊಡ್ಡ ಸಂಕಲ್ಪವನ್ನು ಮಾಡುವಾಗಲೇ ಭಯವಾಗ್ತಾ ಇದ್ದರೆ ಕೊನೆ ಪಕ್ಷ ಮೊದಲು ಚಾತುರ್ಮಾಸ್ಯ ಕಾಲದಲ್ಲಿ ಅಂತೂ ಆ ರೀತಿ ನಾವು ಮಾಡ್ತೇವೆ ಅಂತ ಪ್ರಾರಂಭ ಮಾಡಿ, ಆಮೇಲೆ ನಿಮಗೆ ಅದರ ರುಚಿ ಕಂಡಾಗ ಬಿಡಬೇಕು ಅಂತ ಅನಿಸೋದಿಲ್ಲ. ಮುಂದೆ ಇಡೀ ಜೀವನ ಪರ್ಯಂತ ಆ ತರಹದ ಕರ್ಮಗಳನ್ನು ಪರಿಪೂರ್ಣ ಮಾಡಿಕೊಳ್ಳುವ, ಸಫಲ ಮಾಡಿಕೊಳ್ಳುವ, ಅನಂತ ಫಲಪ್ರದವಾಗಿ ಮಾಡಿಕೊಳ್ಳುವಂತಹ ಒಂದು ಉಪಾಯ. ಒಂದೇ ಒಂದು ಕರ್ಮ ಒಂದು ಫಲ ಕೊಡುವಲ್ಲಿ
ನಮಗೆ ಅನಂತ ಫಲವನ್ನು ಕೊಡುವುದಕ್ಕೆ ಸಾಧ್ಯ ಇದೆ, ಅಪಾರವಾದ ಪುಣ್ಯವನ್ನು ಕೊಡುವುದಕ್ಕೆ ಸಾಧ್ಯ ಇದೆ. ಭಕ್ತಿಯಿಂದ ಮಾಡಿದರೆ, ಶ್ರದ್ಧಾ ಅನುಸಂಧಾನಗಳಿಂದ ಮಾಡಿದರೆ. ಆ ದೃಷ್ಟಿಯಲ್ಲಿ ನಾವು ಪ್ರತಿಯೊಂದು ಕರ್ಮಗಳನ್ನು ಮಾಡುತ್ತೇವೆ ಎನ್ನುವಂತಹ ಸಂಕಲ್ಪವನ್ನು ಮಾಡಬೇಕು. ಶ್ರೀಮದ್ ಆಚಾರ್ಯರು ತಿಳಿಸುವಂತಹ ಒಂದು ಅನುಸಂಧಾನ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಈಗ ನೋಡಿ ಎಷ್ಟು ಅದ್ಭುತವಾದ ಚಿಂತನೆಯನ್ನು ಶ್ರೀಮದಾಚಾರ್ಯರು ನೀಡಿದ್ದಾರೆ ಅಂದರೆ, ಊಟ ಫಲಾಹಾರ ಅದೆಲ್ಲ ಮತ್ತೆ ಮುಂದೆ, ಈಗ ಕುಳಿತು ನಾವು ಮಾಡ್ತಾ ಇದ್ದದ್ದೇನೋ ಅಲ್ಲಿಂದ ಪ್ರಾರಂಭ ಮಾಡೋಣ. ಇದು ಪ್ರವಚನ, ಇದು ಜ್ಞಾನಯಜ್ಞ. ನೀವೆಲ್ಲ ಭಕ್ತಿಯಿಂದ ಜ್ಞಾನಯಜ್ಞದಲ್ಲಿ ಭಾಗವಹಿಸಿದ್ದೀರಿ, ಕೇಳ್ತಾ ಇದ್ದೀರಿ, ಪ್ರವಚನವನ್ನು ಆಲಿಸ್ತಾ ಇದ್ದೀರಿ, ಪ್ರವಚನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೇಳುವ ನಾವು, ಕೇಳುವ ನೀವು ಎಲ್ಲರೂ ಕೂಡ ಚಿಂತನೆ ಮಾಡಬೇಕಾದದ್ದು ಇದೆಲ್ಲವೂ ಭಗವಂತನ ಅಧೀನ. ಇದನ್ನು ಚಿಂತನೆ ಮಾಡಿದರೆ ಪ್ರವಚನದ ಒಂದೆರಡು ವಿಷಯಗಳು ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೋ ಇಲ್ಲವೋ, ಇಟ್ಟುಕೊಳ್ಳದೆ ಮರೆಯುವ ಪ್ರಯತ್ನ ಮಾಡಬೇಡಿ. ಆದರೆ ಕೆಲವು ಮರೆತರೂ ಪರವಾಗಿಲ್ಲ, ಆದರೆ ದೇವರಿಗೆ ಸಮರ್ಪಣೆ ಮಾಡುವುದನ್ನು ಮಾತ್ರ ಮರೆಯಬಾರದು. ಅದನ್ನು ಕಂಪಲ್ಸರಿ ಮಾಡಲೇಬೇಕಾದದ್ದು, ಅನಿವಾರ್ಯವಾಗಿ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಅನಿವಾರ್ಯ ಅನ್ನುವ ಶಬ್ದಕ್ಕೆ ಯಾವುದೋ ಒಂದು ಒತ್ತಡದಿಂದ ಬೇಸರದಿಂದ ಮಾಡದೇ ಇದ್ದರೆ ನಡೆಯಲ್ಲಪ್ಪ ಅಂತನ್ನೋದಕ್ಕಾಗಿ ಅಲ್ಲ, ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದರೇನೆ ಆ ಅನುಸಂಧಾನಕ್ಕೆ ಫಲ. ಇಲ್ಲದೇ ಇದ್ದರೆ ಪ್ರಯೋಜನ ಇಲ್ಲ. ಮತ್ತೆ ಅನುಸಂಧಾನ ಬೇರೆ, ಭಕ್ತಿ ಬೇರೆ. ಅನುಸಂಧಾನ ಚಿಂತನ ಮಾಡುವಾಗ ಪ್ರೀತಿಯು ಸೇರಿದರೆ ಆಗ ಅದು ಭಕ್ತಿಪೂರ್ವಕವಾದ ಅನುಸಂಧಾನವಾಗ್ತದೆ. ಈಗ ನೋಡಿ, ದ್ರವ್ಯಂ ಕರ್ಮ ಚ ಕಾಲಶ್ಚ, ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಶ್ರೀಮದಾಚಾರ್ಯರ ಈ ಉಕ್ತಿಯ ಚಿಂತನವನ್ನು ನಾವು ಮಾಡಬೇಕು. ದ್ರವ್ಯಂ, ಈ ಪ್ರವಚನ ನಡೆಯುವಾಗ ಯಾರು ಪ್ರವಚನ ಮಾಡ್ತಾ ಇರೋದು? ಒಂದು ಜೀವ. ಕೇಳ್ತಾ ಇರೋದು ಕೆಲವು ಜೀವಗಳು. ಇದೊಂದು ದ್ರವ್ಯ. ಜೀವನೂ ಹೌದು. ದ್ರವ್ಯಂ ಜೀವ, ದ್ರವ್ಯನಾದ ಜೀವ. ಒಂದು ದ್ರವ್ಯ, ಒಂದು ಜೀವ ಪ್ರವಚನ ಮಾಡ್ತಾ ಇದೆ. ಇನ್ನು ಅನೇಕ ದ್ರವ್ಯರಾದ ಜೀವರುಗಳು ಪ್ರವಚನಗಳನ್ನು ಕೇಳ್ತಾ ಇದ್ದೀರಿ. ಶ್ರೀಮದಾಚಾರ್ಯರಂತಾರೆ, ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಇದ್ದ ಜೀವ ಪ್ರವಚನ ಮಾಡಬಹುದು, ಇದ್ದ ಜೀವರು ಪ್ರವಚನ ಕೇಳಬಹುದು. ಇಲ್ಲದಿದ್ದರೆ ಹೇಳುವುದೂ ಇಲ್ಲ, ಕೇಳುವುದೂ ಇಲ್ಲ. ಶ್ರೀಮದಾಚಾರ್ಯರಂದರು, ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಜೀವರು ಇರೋದು ಭಗವಂತನ ಅನುಗ್ರಹದಿಂದ. ಅವನ ಅನುಗ್ರಹ ತಪ್ಪಿದರೆ ಇವರಿಗೆ ಅಸ್ತಿತ್ವವೇ ಇಲ್ಲ. ಹಾಗಾದರೆ ಪ್ರವಚನವನ್ನು ಹೇಳುವಾಗ, ಕೇಳುವಾಗ ಈ ಅನುಸಂಧಾನ ಮನಸ್ಸಿನಲ್ಲಿ ಬರಬೇಕು. ಏನೋ ಜನ್ಮ ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಒಂದೆರಡು ಭಗವಂತನ ಮಹಿಮೆಗಳನ್ನು ಹೇಳುವ ಸೌಭಾಗ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಕೊಡುವುದಕ್ಕಾಗಿ ಉಳಿದ ಅನುಕೂಲತೆಗಳನ್ನು ಕೊಟ್ಟದ್ದು ಮುಂದೆ. ಮೊದಲು ಈ ಜೀವಕ್ಕೆ ಅಸ್ತಿತ್ವವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಈ ಎಲ್ಲ ಕಾರ್ಯಗಳು ಮುಂದೆ ನಡೀತಾ ಇವೆ. ಅಂತಹ ದ್ರವ್ಯನಾಗಿ ಒಬ್ಬ ಜೀವ ಇದ್ದಾನೆ ಎಂದರೆ ಅದು ಭಗವಂತನ ಅನುಗ್ರಹದಿಂದ. ನಾವೆಲ್ಲ ಕೇಳ್ತಾ ಇದ್ದೇವೆ ಅಂದರೆ ಅದು ಪರಮಾತ್ಮನ ಅನುಗ್ರಹದಿಂದ, ಪ್ರೇರಣೆಯಿಂದ. ನೀವೂ ಇದ್ದೀರಿ, ನಾವೂ ಇದ್ದೇವೆ. ನಾವಿದ್ದದ್ದು ನಿಮಗೆ ಕಂಡಿಲ್ಲ ಅಂದರೆ, ನೀವು ಕುಳಿತದ್ದು ನಾವಿದ್ದದ್ದು ಕಂಡಿಲ್ಲ ಅಂದರೆ ಇನ್ನೂ ಯಾಕೋ ಪ್ರವಚನ ಶುರುವಾಗ್ತಾ ಇಲ್ಲ, ಯಾರು ಬಂದಿಲ್ಲ ಅಂತ ಎದ್ದು ಹೋಗ್ಬೋದು. ಯಾರು ಬಂದೇ ಇಲ್ಲ ಅಂತ ನನಗನಿಸಿದರೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಭಗವಂತ
ಎಲ್ಲ ಜೀವರ ಬಗ್ಗೆ ಎಲ್ಲರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಬಂದು ಕುಳಿತಿದ್ದಾರೆ ಎನ್ನುವ ತಿಳುವಳಿಕೆ ನನಗಿದೆ. ಕಣ್ಣು ತೆರೆದು ನೋಡ್ತೇನೆ, ನೀವೆಲ್ಲ ಕುಳಿತಿದ್ದು ನನಗೆ ಗೊತ್ತಾಗತ್ತೆ. ನೀವು ಕಣ್ಣು ತೆರೆದು ನೋಡ್ತಾ ಇದ್ದೀರಿ, ಕಿವಿಯಿಂದ ಕೇಳ್ತಾ ಇದ್ದೀರಿ, ನಾವಿಲ್ಲಿ ಕುಳಿತಿದ್ದೇವೆ ಅಂತ ಗೊತ್ತಾಯಿತು, ನಮ್ಮ ಶಬ್ದಗಳು ಕಿವಿಗೆ ಕೇಳ್ತಾ ಇವೆ. ಹಾಗಾದರೆ ಬರೀ ಅಸ್ತಿತ್ವ ಅಲ್ಲ, ತಿಳುವಳಿಕೆ ಅದು ಕೂಡ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷ. ಯಾಕೆ ಅಂದರೆ ಸತ್ತ ಅನ್ನುವುದಕ್ಕೆ ಟೀಕಾಕೃತ್ಪಾದರು ಶ್ರೀಮನ್ಯಾಯಸುಧಾದಲ್ಲಿ 3 ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಸ್ವರೂಪ ಸತ್ತ, ಪ್ರಮಿತಿಯೋಗ್ಯತ್ವಂ, ಅರ್ಥಕ್ರಿಯಾಕಾರಿತ್ವಂ ಸತ್ವಂ ಅಂತ. ಸ್ವರೂಪಂ ಸತ್ತ, ಪ್ರಮಿತಿ ವಿಷಯತ್ವಂ ಸತ್ತ, ಅರ್ಥಕ್ರಿಯಾಕಾರಿತ್ವಂ ಸತ್ತ ಅಂತ. ಈ 3 ಶ್ರೀಮದಾಚಾರ್ಯರು ಇಲ್ಲಿ ವಿವಕ್ಷೆ ಮಾಡಿದ್ದಾರೆ. ಹೀಗಾಗಿ ಆ ಅನುವ್ಯಾಖ್ಯಾನದಲ್ಲಿ ಶ್ರೀಮತ್ ಟೀಕಾಕೃತ್ಪಾದರು ಅರ್ಥಕ್ರಿಯಾಕಾರಿತ್ವವನ್ನು ಹೇಳುವುದಕ್ಕೆ ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಎನ್ನುವ ಬೇರೆ ಶ್ರುತಿಯನ್ನು ಉದಾಹರಣೆ ಮಾಡಿದ್ದುಂಟು. ಅದು ಸ್ಪಷ್ಟವಾಗಿ ಅರ್ಥಕ್ರಿಯಾಕಾರಿತ್ವವನ್ನು ಭಗವಂತನ ಅಧೀನ ಅಂತ ತಿಳಿಸ್ತದೆ ಅಂತ ಹೇಳುವುದಕ್ಕೋಸ್ಕರ ಆ ಶ್ರುತಿಯನ್ನು ಟೀಕಾಕೃತ್ಪಾದರು ಸುಧಾಗ್ರಂಥದಲ್ಲಿ ಉದಾಹರಣೆ ಮಾಡಿದ್ದಾರೆ. ಆದರೆ ಈ ದ್ರವ್ಯಂಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಅಂತನ್ನುವ ಈ ಪ್ರಮಾಣ ವಚನದಲ್ಲಿಯೂ ಕೂಡ ಸತ್ತ ಅನ್ನುವುದರ ಗರ್ಭದಲ್ಲಿಯೇ ಎಲ್ಲವನ್ನೂ ತಿಳಿಯುವುದಕ್ಕೆ ಸಾಧ್ಯ ಇದೆ, ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಇನ್ನೊಂದು ಕಡೆಗೆ ಟೀಕಾಕೃತ್ಪಾದರೇ ಮಾಡಿದ ವ್ಯಾಖ್ಯಾನದ ಪ್ರಕಾರ ಅಸ್ತಿತ್ವ ಅನ್ನೋದೇ ಸತ್ತ ಅನ್ನೋದೇ 3 ತರಹ ಅಂತಾರೆ. ಸ್ವರೂಪಂ ಸತ್ತ, ಪ್ರಮಿತಿ ವಿಷಯತ್ವಂ ಸತ್ತ, ಅರ್ಥಕ್ರಿಯಾಕಾರಿತ್ವಂ ಸತ್ತ ಅಂತ. ಅಂದರೆ ವ್ಯಕ್ತಿಯ ಅಸ್ತಿತ್ವ ಮಾತ್ರ ಅಲ್ಲ, ವ್ಯಕ್ತಿಯ ಬಗ್ಗೆ ತಿಳುವಳಿಕೆ, ಒಂದು ವಸ್ತುವಿನ ಬಗ್ಗೆ ತಿಳುವಳಿಕೆ ಎನ್ನುವುದು ಉಂಟಲ್ಲ, ಅದು ಭಗವಂತನ ಅಧೀನ. ಇವತ್ತು ಪ್ರಪಂಚದಲ್ಲಿ ಎಷ್ಟೇ ಅದ್ಭುತವಾದ ವಸ್ತುವಾಗಿದ್ದರೂ, ಭಾರೀ ಶ್ರೇಷ್ಠನಾದ ಒಬ್ಬ ವ್ಯಕ್ತಿ, ಜ್ಞಾನಿಯಾಗಿರಬಹುದು, ಉದಾರಿಯಾಗಿರಬಹುದು, ಬಹಳ ದೊಡ್ಡ ವಿಜ್ಞಾನಿಯಾಗಿರಬಹುದು, ಏನೇನೋ ಇರಬಹುದು, ಆದರೆ ಅವನಿದ್ದಾನೆ ಎನ್ನುವ ತಿಳುವಳಿಕೆ 4 ಜನರಿಗೆ ಬಂದರೆ ತಾನೇ ಅವನಿಂದ ಲಾಭ ಪಡೆದುಕೊಳ್ಳಬಹುದು. ಅದೇನು ಸಹಜವಾದದ್ದು, ಇದ್ದ ಮೇಲೆ ಒಬ್ಬರಿಗೆ ಗೊತ್ತಾಗೇ ಆಗತ್ತೆ ಅಂತ. ಅದು ಸಹಜ ಅಲ್ಲ. ಒಬ್ಬ ವ್ಯಕ್ತಿಯ ಅಸ್ತಿತ್ವ ಇದೆ ಅಂತ ಇನ್ನೊಬ್ಬರಿಗೆ ಗೊತ್ತಾಗುವುದಕ್ಕೆ ಅವರಿಗೆ ಇಂದ್ರಿಯಗಳನ್ನು, ಮನಸ್ಸನ್ನು ಕೊಟ್ಟು ಆ ತಿಳುವಳಿಕೆಯನ್ನು ಕೊಡುವವನೇ ಪರಮಾತ್ಮ. ಆದ್ದರಿಂದ ಆ ಪ್ರತೀತಿ ತಿಳುವಳಿಕೆಯು ಭಗವಂತನ ಅಧೀನ ಎಂಬುದಾಗಿ ತಿಳಿಯಬೇಕು ಅಂತ ಹೇಳಿದ್ದಾರೆ. ಜೊತೆಗೆ 3ನೇದು ಅರ್ಥಕ್ರಿಯಾಕಾರಿತ್ವ. ಇದ್ದಾನೆ, ಅವನಿದ್ದಾನೆ ಅಂತ ನಮಗೆ ಗೊತ್ತು, ಆದರೆ ಅವನಿಗೆ ಯಾವ ಕಾರ್ಯ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಏನು ಪ್ರಯೋಜನ? ಇದ್ದು ಮಾತನಾಡಬೇಕಲ್ಲ. ಇದು ಪ್ರವಚನ ನಡೀತಾ ಇದೆ ಅಂದರೆ ಮಾತನಾಡಬೇಕು. ನೀವಿದ್ದೀರಾ, ಕಿವಿ ಕೇಳಿಸೋದಿಲ್ಲ ಅಂದರೆ ಏನು ಪ್ರಯೋಜನ? ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು, ಹರಿಕಥೆಯೋ ಎನ್ನ ಕಿವಿಗೆ ಕೇಳದು ಅಂತ ಆ ಸ್ಥಿತಿ ಬಂದರೆ ಏನು ಪ್ರಯೋಜನ? ಹಾಗಾದರೆ ಕೇಳುವ ಶಕ್ತಿ ನಿಮ್ಮಲ್ಲಿದೆ, ಹೇಳುವ ಶಕ್ತಿಯನ್ನು ದೇವರು ನಮ್ಮಲ್ಲಿ ಕೊಟ್ಟಿದ್ದಾನಲ್ಲ, ಇದು ಅರ್ಥಕ್ರಿಯಾಕಾರಿತ್ವ. ಇದೊಂದು ರೀತಿಯ ಅಸ್ತಿತ್ವ. ಆ ತರಹದ ಅಸ್ತಿತ್ವವನ್ನು ಭಗವಂತ ಕೊಡ್ತಾನೆ. ಯದನುಗ್ರಹತಃ ಸಂತಿ ಜ್ಯೋತಿರಸಿ ತೇಜೋಸಿ